ತಗೊಂಡು ಕೊಟ್ಟಾಕೈತೆ ಮಾಡಲ್ಲ ಯಾಕಮ್ಮ ನಮಸ್ಕಾರ ಗುಮಾಸ್ತರೇ. ಪಾಟೀಲರು ಬನ್ನಿ ಪಾಟೀಲರೇ, ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನಿಂತಷ್ಟಕ್ಕೆ ಬೆಳೆಸಲಿಕ್ಕೆ ಬಂದಿರುವ ಸತ್ಯವಂತ ನನ್ನ ಮಾವಗೆ ಸಾಯಿಗೌಡ ಹೇಳಿ ಕಳಿಸಿದ್ದಾನೆ. ನೀನು ನಿನ್ನ ತಮ್ಮ ಸಂಪತ್ತನನ್ನು ಓದಿಸಲೆಂದು ನಮ್ಮಿಂದ ತೆಗೆದುಕೊಂಡ್ರೆ ಆಸ್ತಿ ಮಾಡಿಕೊಂಡು ಬಾಯಲು. ನೋಡ್ತಮ್ಮ ಸತ್ಯವಂತ, ಒಳ್ಳೆ ಮಾತಿನಿಂದ ನಮ್ಮ ಹಣ ಕೊಡ್ತೇನು ಆಗೋಲ್ಲ ಅಂದ್ರ ಆಳು ದಂಡೆ ಅಂದಾರ ಹೊಲ ಬರ್ಕೊಡ್ತೀವ. ನೀನು ಮನೆಗೆ ಅಡ್ಡಾಡಿ ನಮಗೂ ಕಾಲಂತ ಯಾರೋ ಹೋಗ್ಯಾವ ನಿಮ್ಮ ಮಕ್ಕಳು ಇಷ್ಟ ಮುಂದೆ ಎಷ್ಟು ಚಂದ ಮಾತಾಡ್ತೀರಪ್ಪ. ಕೊಡ್ಬೇಕಾದ್ರೆ ಗೊತ್ತಾಯ್ತು ನಿಮ್ಗೆ ಬರೋದ. ಇರುವ ಒಂದೆರಡು ಎಕರೆ ಹೊಲದಲ್ಲಿ ನಿಮಗೆ ಯಾವ ಹೊಲ ಬರೆದುಕೊಂಡಿರುವ ಮಾಸ್ತರೇ? ಸ್ವಲ್ಪ ಕಾಲ ಅವಕಾಶ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆಯ ಮಾತಿನಿಂದ ಹಣ ಕೊಟ್ಟು ಸಾಲ ಬಂಧನದಿಂದ ಋಣಮುಕ್ತನಾಗು. ಹೀಗದಿದ್ದರೆ ನಿನಗೆ ಕೇಳಗಾರ ತಪ್ಪಿದಲ್ಲ. ಪಾಟೀಲರೇ, ವಾರದಿಂದ ನಿಮ್ಮ ಹಣ ಕೊಡಬೇಕೆನ್ನುವುದರಲ್ಲಿ ನನ್ನ ತಮ್ಮ ಸಂಪತ್ತನ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನಿಮಗೆ ಹಣ ಕೊಡಲು ಆಗಲಿಲ್ಲ. ಮುಂದೆ ಸಮಯ ಬಂದಾಗ ಕೊಡುತ್ತೇನೆ. ಹೌದಂತಲ್ವ ಸತ್ಯವಂತ? ಮೊನ್ನೆ ನಿಮ್ಮ ತಮ್ಮಗ ಜ್ವರ ಬಂದು ಏಕಾಏಕಿ ಕಾಲ ಮ್ಯಾಕ್ ಮಾಡಿತ್ತಂತಲ್ವ ಮರ? ಈಗ ಹೆಂಗೆ ಆರಾಮದನ? ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ಆರಾಮಾಗಿದ್ದಾರೆ ಗುಮಾಸ್ತರೇ. ಅಲ್ಲೋ ತಮ್ಮ, ಅಂದಂಗ ನಿಮ್ಮ ತಮ್ಮಗೆ ಬಂದ್ರೆ ಜಟ್ರ ಯಾವ್ದು ಅಂತೀನಿ. ಯಾಕಂದ್ರೆ ಈಗ ಕಾಲ ಬಹಳ ಸೂಕ್ಷ್ಮ ಐತಿ. ಡಾಕ್ಟ್ರು ಆ ಜಟ್ಟು ಈ ಜಟ್ಟು ಅಂತ ಏನೇನಾರ ಕೆಟ್ಟ ಹೆಸರು ಇಟ್ಟು ಬಿಡ್ತಾರ. ಅದಕ್ಕೆ ಯಾಕಪ್ಪ ಅಂದ್ರ ನಿಮ್ಮ ತಮ್ಮ ಸಿಟಿಯಾಗಿದ್ದು ಬಂದಾವ ಆ ಚಟ ಈ ಚಟ ಅಂತ ಮಾಡಿ ಏಡ್ಸು ಅಂತ ಏನು ಹೆಚ್ಚಿಗೆ ಏನು ಮಾಡ್ತೀವೋ ಮರ ಅಂತ ಕೇಳ್ತಾರೆ. ಅಂತಿಂತ ದುಶ್ಚಟ ಚಪಲಕಾರನಲ್ಲ ಗುಮಾಸ್ತರೇ ನನ್ನ ತಮ್ಮ. ಹಾಗಾಗಿ ಓದಿ ನೀತಿಗೆಟ್ಟು ಸ್ವಲ್ಪ ರಕ್ತ ಕಡಿಮೆ ಆಗಿತ್ತು. ಯಾವ ಕಡಿಮೆ ಆಯ್ತು ತಮ್ಮ? ಬಿಳಿ ರಕ್ತ ಗುಮಾಸ್ತರೇ. ಅಯ್ಯೋ, ಬಿಳಿ ರಕ್ತ ಸಿಗೋದು ಭಾಳ ಕಷ್ಟ ಐತಲ್ವ ತಮ್ಮ? ಎಲ್ಲಿಂದ ಬಿಳಿ ರಕ್ತನ? ನಮ್ಮೂರ ಎಲ್ಲ ಯುವಕ ಮಿತ್ರರು ಸೇರಿ ಆಸ್ಪತ್ರೆಗೆ ಬಂದು ತಲಾ ಒಂದು ಬಾಡಿ ರಕ್ತದಾನ ಮಾಡಿ ಬಾಳಿ ಬದುಕಬೇಕಾದ ನನ್ನ ತಮ್ಮನಿಗೆ ಮರುಜನ್ಮ ಕೊಟ್ಟ ಮಹಾನುಭಾವ. ಅವರೆಲ್ಲರವರನ್ನ ಕೃತಜ್ಞತೆಯನ್ನು ಹೇಳುತ್ತಾ ಅವರೆಲ್ಲರೂ ಆ ದೇವರು ಚೆನ್ನಾಗಿರಲೆಂದು ಬೇಡಿಕೊಳ್ಳುತ್ತೇನೆ. ನೋಡು ಸತ್ಯವಂತ, ನಿನ್ನ ಕಡಿಮೆಯ ಮಾತು ನನಗೆ ಬೇಕಾಗಿಲ್ಲ. ಒಳ್ಳೆಯ ಮಾತಿನಿಂದ ಹಣ ಕೊಡ್ತೀವ ಇಲ್ಲ ಮತ್ತು ಉಸಿರಿ ಮಾಡಬೇಕು. ಪಾಟೀಲರೇ, ಇನ್ನು ಕೆಲವೇ ದಿನಗಳು ಕಳೆಯಲಿ. ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಗಿಸಿ ಋಣಮುಕ್ತನಾಗುತ್ತೇನೆ. ಮೈ ಚರ್ಮ ಉಳಿಕೆ ಇಲ್ಲ ಅಂದ್ರೆ ಪಾಟೀಲ ಚೂಳತ್ತಮ್ಮ ಏನೇನು ಬಿಡಿದ್ದಾನೋ ನಮಗೂ ಗೊತ್ತಾಗಲ್ಲ. ನೀವು ನನ್ನನ್ನು ಚಾಟಿ ಏಟಿನಿಂದ ಪರಿಸಿ ಹಾಕಿದರು. ನನ್ನ ಪೈಸಾ ಇಲ್ಲ ಪಾಟೀಲರೇ. ಪುಣ್ಯಗಳಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿನ್ನ ಕೊಳೆಯಾದ ಕೈಯಿಂದ ತಂದಿರುವ ನನ್ನ ಬೂಟು ಮುಟ್ಟು ವಲಸು ಮಾಡಿದೆಯಾ ಬಡಕತ್ತೆ? ಜೀವಂತ ದಹನ ಮಾಡಿ ದಫನ ಬಿಡಲು. ಒಡೆಯಿ ಪಡೆಯರೆ ಒಡೆಯಿ, ನಿಮ್ಮ ಮನಕ್ಕೆ ತೃಪ್ತಿಯಾಗುವರೆ ಒಡೆಯಿ ಪಡೆಯರೆ ಒಡೆಯಿ.
ನಿಲ್ಲಿಸಿ ನಿಮ್ಮ ಹಟ್ಟಾದ ದಣಿಗಳ ದರ್ಪವನ್ನು. ಏ ಸ್ವಲ್ಪ! ಈ ಕಾಲುವಾದವನ್ನು ಯಾರು ಇನ್ನೂ ಬರದಿರಲಿ. ನಿಮ್ಮಂಥವರಿಗೆ ನಾನಿಲ್ಲ ಸ್ವಲ್ಪ. ಬಯಸಿದವರಿಗೆ ಬಹದ್ದೂರು. ಬೇಡದವರಿಗೆ ಸರ್ವರೂಪದ ಸಂಪ. ಸತ್ಯವಂತ ಸಂಪ ಕೊನೆಯದಾಗಿ ಹೇಳುತ್ತೇನೆ, ಹಣ ಕೊಡ್ತೀಯೋ ಇಲ್ಲ ಬಳಸಿಕೊಂಡು ಮೈ ಮುಪ್ಪು ಮಾಡಿಕೊಳ್ಳುತ್ತೀಯೋ? ಪಾಟೀಲರೇ, ಕೇಳಿ ಅಂತ ಗಟ್ಟಿಯಾಗಿ ಬಡಿಯೋದು ಪುಂಡರ ಕೆಲಸ. ಪೂರ್ಣನಾಗಿದ್ದರೆ ಬಿಚ್ಚಿ ನೋಡಿಕೋ ನಮ್ಮ ಸರಪಣಿಯ ಸಾಹಿತಿಯನ್ನ. ಆವಾಗ ತಿಳಿಯುತ್ತದೆ ಗಂಡಸ್ತನದ ಪೌರುಷದ ಪರಾಕ್ರಮ. ತುತ್ತು ಕೂಳಿಗೂ ಗತಿ ಇಲ್ಲದ ಪರೋಭಿಕಾರಿ ನನ್ನ ಗಂಡಸ್ತನಕ್ಕೆ ಸವಾಲಾಗುವೆ. ಸ್ವಕ್ರ ಮಗನೇ, ತೆಗೆದುಕೊಂಡಾಗ ಕಪ್ಪಿನ ಸಲಾಕೆಯನ್ನು ಎಳೆತ್ತೇನೆ ಇವರಿಬ್ಬರ ದೇಹದ ಮೇಲೆ ಬಾಸುಂಡೆಯ ಬರೆಯನ್ನು. ಒಂದ ನಿಮಿಷ ಈ ಮಕ್ಕಳ ಆಗಲಿಂದ ನೋಡಕತ್ತೀನಿ, ಬರೀ ಇದನ್ನ ಮಾಡಕತ್ಯಾರ. ಹಂಗಾದ್ರೆ ಮಾತು ಕೇಳೋದ್ರಲ್ಲಿ ಇಲ್ಲೇ ಶಾಣ ಎದ್ದು ನಂಗೆ ಕಾಯಕ್ಕಿಟ್ಟಿನಿ, ತಗೊಂಬರ್ತೀನಿ. ಒಂದ ನಿಮಿಷ ಬಾಯಾಗ ಎತ್ತಿದ್ರೆ ಮುಗಳ ಬರಿ ಸಣ್ಣ ಮಾತಿ ಕಳ್ಳ ಈ ರೀತಿ ಚಿತ್ರಹಿಂಸೆ ಕೊಡುವುದು ನನ್ನ ತಮ್ಮ ಜಗತ್ತಿಗೆ ಗೊತ್ತಾದರೆ ಹಸಿ ಮಾಂಸದ ಕೋಳಿಯಂತೆ ತಿನ್ನುತ್ತಾನೆ ಮಹಿದ ಪುಣ್ಯ ಪುರುಷರ ಗಂಡು ತಂಡೂಲಿಗಳ ಮಿಂದನೋದ ಪಾಟೀಲ ಒಂದು ಕೂರಲನ್ನು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿನ್ನ ತಮ್ಮ ಮನಸ್ಸಿಗೆ ಗೊಂಡಿಸ್ತಾನೆ ಈ ಪಾಟೀಲನನ್ನು. ಸತ್ಯವಂತ
ಒಮ್ಮೆ ಕಡಿತೀನಿ ಬಿಡ್ತೀನಿ ಅಂತೀವ ಮಾರ. ಇಷ್ಟೆಲ್ಲ ತಿಂದಿನ ಮಾತಾಡೋದಕ್ಕಿಂತ ಮಾತ್ರ ನಮ್ಮ ಸಾವುಕಾರ ರೊಕ್ಕ ಕೊಟ್ಟು ಬಿಡು. ನಾನು ಸಾಲ ತಗೊಂಡಿದ್ದು ನಿಮ್ಮ ದನಿ ದೇಸಾಯಿಗೌಡ್ರ ಹತ್ರ. ಬೇಸಿಟ್ಟಾಗ ಅದು ನೋಡಿ. ಅದನ್ನ ನಾನ ಬಂದು ಅವ್ರಿಗೆ ಹೇಳ್ತೀನಿ, ಇನ್ನು 1 ವಾರ ಬಿಟ್ಟು ರೊಕ್ಕ ಕೊಡ್ತೀನಿ ಅಂತ. ಅದಕ್ಕೆ ಒಪ್ಪಿದ್ರ ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಇರೋದಿದ್ರ ನಾಳೆ ನಿಮ್ಮ ದೇಸಾಯಿಗೌಡರ ಮನೆಯಲ್ಲೇ ನಡೆಯಲಿ. ನಾನು ಮೀರ್ಪಾದ ರಕ್ತ ಕೆಳಗ ಬೇಕಾಗಿಲ್ಲ, ಕೊಡಲೇಬೇಕು. ಹಾಗಾದರೆ ಪಾಟೀಲ ನಿನ್ನೆ ನಡೆಯಲಿ ನಮ್ಮಿಬ್ಬರ ರಂಗದ ಕಲಕ. ನೀವಿಷ್ಟು ತ್ರಾಸ ತಗೋಬೇಡ ಮಾರಾಯ, ಸ್ವಲ್ಪ ಕೂರಾಗಿ ಮಾತಾಡ. ನಾ ಹೇಳ್ತೀನಿ ಅವ್ರಿಗೆ, ಅಲ್ಲ ನೀನು ಮಾತು ಕಡಿತೀನಿ ಬೋಡಿತೀನಿ ಅಂತ ನೀನು ಕೊಡ್ಲಿ ತೋರಿಸ್ತಿದ್ದಿ. ನಾವು ಆಟದ್ನಾಗ ಎದ್ದು ಒಂದಕ್ಕಂತ ಹೊರಗೆ ಬಂದಿರ್ತೀವಿ. ನೀನು ಕೊಡ್ಲಿ ನೆನಪಾದ್ರೆ ಓಡಿ ಕೌಜಾಗ ಶಿವ ಅನಿಸ್ಬಿಡ್ತೀವಿ ಮಾರಾಯ. ನೀನು ಇಷ್ಟು ತ್ರಾಸ ತಗೋಬೇಡ, ಒಂದು ಸ್ವಲ್ಪ ಸಮಾಧಾನ ತಗ. ನಾನು ಹೇಳ್ತೀನಿ ಯಪ್ಪ ಪಡಿಲಪ್ಪ, ನೀನಾಗ ಮಾಡ್ತೀವಿ ಬಿಡ. ಇವ್ರಂಗ ಇದು ಹಿಂಗಾದ್ರೆ ಬಗೆಯಲ್ಲ. ನಾ ಹೇಳ್ತೀನಿ ಬಾಯಿ. ಏನೈತಿ ಇದು ಮಾಡಿ ಕೆಡಿಸ್ಕೋಬೇಡ. ಓ ಐಡಿಯಾ ಬಬಲಾದಿ ಹೇಳಿದಂತೆ ಆಗಲಿ. ನಾನು ಸತ್ಯವಂತ ಬಬಲಾದಿ ಹೇಳಿದ ಮಾತಿನಂತೆ ದೇಸಾಯಿಗೌಡರಿಗೆ ಭೇಟಿಯಾಗಿ ಮತ್ತೊಮ್ಮೆ ಸ್ಥಳಿ ಇರಲಿದ್ದರೆ ಮತ್ತೆ ಮಹಾಭಾರತ ಯುದ್ಧ. ಬಬಲಾದಿ ಹೋಗೋದು ನಡಿಯೋ ಮಾರೆ. ಇಷ್ಟೊತ್ತು ಬರೀ ಕಾರು ಪಟ್ನಿ ತೋರ್ಸ್ಯಾನ, ಕಾಲು ತಗೊಂಡ ಚೋರರಿಗೊಂದು